ಸರ್ ಹೇಳಿ ಇವತ್ತಿನ ಕಾರ್ಯಕ್ರಮ. ಸರ್, ಇವತ್ತು ನಮ್ಮ ಸ್ನೇಹಿತರು, ಆತ್ಮೀಯರು, ನಮ್ಮ ಯಶವಂತಪುರ ಕ್ಷೇತ್ರದ ಮಾಜಿ BJP ಅಧ್ಯಕ್ಷರು, ನಮ್ಮ ಆತ್ಮೀಯರು ಆದ ಮಾರೇಗೌಡರಿಗೆ ಇವತ್ತು ಹುಟ್ಟುಹಬ್ಬ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ವಿಭಿನ್ನವಾಗಿ ಮಾರೇಗೌಡರು ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ. ಸರ್, ಮಾರೇಗೌಡರು ಹಿಂದೆ ಕ್ಷೇತ್ರದ ಅಧ್ಯಕ್ಷರಾಗಿದ್ದರು. ಸೊ ಅವರ BJP ಸಂಘಟನೆಯ ಬಗ್ಗೆ ಅವರು ಈ ಹಿಂದೆ ಯಶವಂತಪುರ ಕ್ಷೇತ್ರದ ಅಧ್ಯಕ್ಷರಾಗಿದ್ದರು. ಎಲ್ಲರನ್ನೂ ಜೊತೆಗೆ ತಗೊಂಡು ಹೋಗ್ತಾಯಿದ್ರು. ಒಳ್ಳೆ ಸಂಘಟನಾಕಾರರಾಗಿದ್ದರು. ಈ ಕ್ಷೇತ್ರದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಈ ಕ್ಷೇತ್ರದ ಮಗನಾಗಿ ಕೆಲಸ ಮಾಡಿದ್ರು. ಯಾಕೆಂದರೆ ಅವರು ಸ್ಥಳೀಯವಾಗಿ ಈ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದವರು, ಈ ಕ್ಷೇತ್ರದ ಸ್ಥಳೀಯವಾಗಿ ಇದ್ದಂಥ ವ್ಯಕ್ತಿ, ಇರೋಂಥ ವ್ಯಕ್ತಿ. ಅವ್ರ ಬಗ್ಗೆ ನಾವೇನು ಮಾತಾಡೋಂಥದ್ದೇನಿಲ್ಲ. ಸಂಘಟನೆ ಚೆನ್ನಾಗಿತ್ತು, ಸಂಘಟನೆ ಚೆನ್ನಾಗಿ ಮಾಡ್ತಾಯಿದ್ವಿ. ಮುಂದಿನ ದಿನಗಳಲ್ಲಿ ಕ್ಷೇತ್ರದಲ್ಲಿ ಬದಲಾವಣೆ ಏನಾದರೂ ಆಗುತ್ತೆ? ಈಗಿರೋ ಶಾಸಕರು ಹೋಗಿರೋದು ಗೊತ್ತು. ಕಾಂಗ್ರೆಸ್ನಲ್ಲಿ ಇದ್ದಾರೆ, ಕಾಂಗ್ರೆಸ್ ಕೆಲಸ ಮಾಡ್ತಾವ್ರೆ. ಈಗಾಗಲೇ ಭಾರತೀಯ ಜನತಾ ಪಕ್ಷಕ್ಕೆ ಬಾಯಿಗೆ ಬಂದಂಗೆ ಬೈಕೊಂಡು ಓಡಾಡ್ತಾವ್ರೆ. ಕೆಲವೇ ದಿನದಲ್ಲಿ ಗೊತ್ತಾಗ್ತದೆ ಅವ್ರನ್ನ ಉಚ್ಚಾಟನೆ ಮಾಡವ್ರೆ. ಬರೋಂಥ ದಿವಸದಲ್ಲಿ ಇಲ್ಲಿ ಸಂಘಟನೆ ನಡೀತಾ ಇದೆ. ಈ ಬಾರಿ ಕ್ಷೇತ್ರಗಳು ವಿಭಜನೆ ಆಗ್ಬೋದು. ಏಕೆಂದರೆ ಒನ್ ನೇಷನ್ ಒನ್ ಎಲೆಕ್ಷನ್ ಬರ್ತಾ ಇದೆ. ಹಾಗಾಗಿ ಕ್ಷೇತ್ರಗಳ ಮರು ವಿಂಗಡಣೆಗಳು ಆಗ್ತವೆ. ಅದರಲ್ಲಿ ಸಂಘಟನೆಯಲ್ಲಿ ಯಾರು ಪಕ್ಷಕ್ಕೆ ದುಡ್ದವ್ರೆ, ಸ್ಥಳೀಯವಾಗಿ ಯಾರಿರ್ತಾರೆ ಅವ್ರಿಗೆ ಅವಕಾಶ ಸಿಗ್ತದೆ. ಸರ್ ಹೇಳಿ ಇವತ್ತಿನ ಕಾರ್ಯಕ್ರಮ. ಸರ್, ಇವತ್ತು ನಮ್ಮ ಸ್ನೇಹಿತರು, ಆತ್ಮೀಯರು, ನಮ್ಮ ಯಶವಂತಪುರ ಕ್ಷೇತ್ರದ ಮಾಜಿ BJP ಅಧ್ಯಕ್ಷರು, ನಮ್ಮ ಆತ್ಮೀಯರು ಆದ ಮಾರೇಗೌಡರಿಗೆ ಇವತ್ತು ಹುಟ್ಟುಹಬ್ಬ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ವಿಭಿನ್ನವಾಗಿ ಮಾರೇಗೌಡರು ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ. ಸರ್, ಮಾರೇಗೌಡರು ಹಿಂದೆ ಕ್ಷೇತ್ರದ ಅಧ್ಯಕ್ಷರಾಗಿದ್ದರು. ಸೊ ಅವರ BJP ಸಂಘಟನೆಯ ಬಗ್ಗೆ ಅವರು ಈ ಹಿಂದೆ ಯಶವಂತಪುರ ಕ್ಷೇತ್ರದ ಅಧ್ಯಕ್ಷರಾಗಿದ್ದರು. ಎಲ್ಲರನ್ನೂ ಜೊತೆಗೆ ತಗೊಂಡು ಹೋಗ್ತಾಯಿದ್ರು. ಒಳ್ಳೆ ಸಂಘಟನಾಕಾರರಾಗಿದ್ದರು. ಈ ಕ್ಷೇತ್ರದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಈ ಕ್ಷೇತ್ರದ ಮಗನಾಗಿ ಕೆಲಸ ಮಾಡಿದ್ರು. ಯಾಕೆಂದರೆ ಅವರು ಸ್ಥಳೀಯವಾಗಿ ಈ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದವರು, ಈ ಕ್ಷೇತ್ರದ ಸ್ಥಳೀಯವಾಗಿ ಇದ್ದಂಥ ವ್ಯಕ್ತಿ, ಇರೋಂಥ ವ್ಯಕ್ತಿ. ಅವ್ರ ಬಗ್ಗೆ ನಾವೇನು ಮಾತಾಡೋಂಥದ್ದೇನಿಲ್ಲ. ಸಂಘಟನೆ ಚೆನ್ನಾಗಿತ್ತು, ಸಂಘಟನೆ ಚೆನ್ನಾಗಿ ಮಾಡ್ತಾಯಿದ್ವಿ. ಮುಂದಿನ ದಿನಗಳಲ್ಲಿ ಕ್ಷೇತ್ರದಲ್ಲಿ ಬದಲಾವಣೆ ಏನಾದರೂ ಆಗುತ್ತೆ? ಈಗಿರೋ ಶಾಸಕರು ಹೋಗಿರೋದು ಗೊತ್ತು. ಕಾಂಗ್ರೆಸ್ನಲ್ಲಿ ಇದ್ದಾರೆ, ಕಾಂಗ್ರೆಸ್ ಕೆಲಸ ಮಾಡ್ತಾವ್ರೆ. ಈಗಾಗಲೇ ಭಾರತೀಯ ಜನತಾ ಪಕ್ಷಕ್ಕೆ ಬಾಯಿಗೆ ಬಂದಂಗೆ ಬೈಕೊಂಡು ಓಡಾಡ್ತಾವ್ರೆ. ಕೆಲವೇ ದಿನದಲ್ಲಿ ಗೊತ್ತಾಗ್ತದೆ ಅವ್ರನ್ನ ಉಚ್ಚಾಟನೆ ಮಾಡವ್ರೆ. ಬರೋಂಥ ದಿವಸದಲ್ಲಿ ಇಲ್ಲಿ ಸಂಘಟನೆ ನಡೀತಾ ಇದೆ. ಈ ಬಾರಿ ಕ್ಷೇತ್ರಗಳು ವಿಭಜನೆ ಆಗ್ಬೋದು. ಏಕೆಂದರೆ ಒನ್ ನೇಷನ್ ಒನ್ ಎಲೆಕ್ಷನ್ ಬರ್ತಾ ಇದೆ. ಹಾಗಾಗಿ ಕ್ಷೇತ್ರಗಳ ಮರು ವಿಂಗಡಣೆಗಳು ಆಗ್ತವೆ. ಅದರಲ್ಲಿ ಸಂಘಟನೆಯಲ್ಲಿ ಯಾರು ಪಕ್ಷಕ್ಕೆ ದುಡ್ದವ್ರೆ, ಸ್ಥಳೀಯವಾಗಿ ಯಾರಿರ್ತಾರೆ ಅವ್ರಿಗೆ ಅವಕಾಶ ಸಿಗ್ತದೆ.